ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಆತ್ಮವು ಎಲ್ಲ ರೀತಿಯಿಂದ ಮುಕ್ತವಾಗಿದೆ. ಅದರ ಸೃಷ್ಟಿಯಾದಾಗ ಅದರಲ್ಲಿ ಯಾವ ಕರ್ಮಗಳೂ ಸಹ ರೆಕಾರ್ಡ್ ಆಗಿರಲಿಲ್ಲ. ಆದರೆ ಅದು ನಂತರದಲ್ಲಿ ಅನೇಕ ಕರ್ಮಗಳನ್ನು ಮಾಡುತ್ತಾ ಹೋದಂತೆ ಆತ್ಮವು ತಾನಾಗಿಯೇ ಕರ್ಮಬಂಧನಕ್ಕೆ ಒಳಗಾಗುತ್ತಾ ಹೋಯಿತು. ಆತ್ಮದ ಮೇಲೂ ಅನೇಕ ಆವರಣಗಳು ಆವರಿಸುತ್ತಾ ಹೋದವು. ಮನಸ್ಸು, ವಚನ, ಕರ್ಮದಿಂದ ಆದ ಕರ್ಮಗಳಿಂದಾಗಿ ಆತ್ಮ ಬಂದಿಯಾಗುತ್ತಾ ಹೋಗುತ್ತದೆ. ಇದರಿಂದ ಕಾರಣ ಶರೀರವೂ ಸಹ ಸೃಷ್ಟಿಯಾಯಿತು. ಈ ಕಾರಣ ಶರೀರದಲ್ಲಿ ರೆಕಾರ್ಡ್ ಆದ ಕರ್ಮಗಳೆಲ್ಲವೂ ಒಂದಲ್ಲ ಒಂದು ಜನ್ಮದಲ್ಲಿ ಎದುರಾದಾಗ ಮನಸ್ಸು ಸೃಷ್ಟಿಯಾಗುತ್ತದೆ. ಅಂದರೆ ಕಾರಣ ಶರೀರದಿಂದ ಮನಸ್ಸು ಎಂಬುದು ಸೃಷ್ಟಿಯಾಯಿತು ಮತ್ತು ಕಾರಣ ಶರೀರದಲ್ಲಿ ಏನು ರೆಕಾರ್ಡ್ ಆಗಿರುತ್ತದೆಯೋ ಅದಕ್ಕೆ ಅನುಗುಣವಾಗಿ ಮನಸ್ಸು ಕೆಲಸ ಮಾಡುತ್ತದೆ. ಆತ್ಮವು ನಿರಾಕಾರ ಸ್ಥಿತಿಯಲ್ಲಿರುವಾಗ ಮನಸ್ಸಿನ ಸೃಷ್ಟಿಯೇ ಆಗಿರುವುದಿಲ್ಲ. ಅಂದರೆ ಮನಸ್ಸು ಇನ್ನೂ ಹುಟ್ಟಿರುವುದೇ ಇಲ್ಲ. ಆತ್ಮ ಎಷ್ಟೇ ಕಲಾದ ಆತ್ಮವಾಗಿರಲಿ ಅಥವಾ ಬೇಹದ ಆತ್ಮವೇ ಆಗಿರಲಿ, ನಿರಾಕಾರಿಯಿಂದ ಆಕಾರಿಗೆ ಬಂದು ಕರ್ಮ ಬಂಧನಗಳ ರೆಕಾರ್ಡ್ಗಳು ಆಗುತ್ತಾ ಹೋದಂತೆ ಮನಸ್ಸಿನ ಜನ್ಮ ಆಗುತ್ತದೆ. ನಿರಾಕಾರದಲ್ಲಿ ಆತ್ಮ ಪರಿಶುದ್ಧವಾಗಿರುತ್ತದೆ. ಆಗ ಮನಸ್ಸು ಅನ್ನೋದು ಅಲ್ಲಿ ಇರೋದೇ ಇಲ್ಲ. ನಂತರದಲ್ಲಿ ಆವರಣಗಳು ಲೇಪನವಾಗುತ್ತಾ ಮೊದಲು ಪರಮ ಮಹಾತತ್ವದಲ್ಲಿದ್ದವರು ಪರಮ ಆಕಾಶ, ಪರಮ ವಾಯು, ಪರಮ ಅಗ್ನಿಯ ಆವರಣ ನಮ್ಮ ಮೇಲೆ ಅಂದರೆ ಆತ್ಮನ ಮೇಲೆ ಆವರಿಸಿಕೊಳ್ಳುತ್ತಾ ಬರುತ್ತದೆ. ಸೂಕ್ಷ್ಮ ಜಗತ್ತಿನಲ್ಲಿದ್ದ ಆತ್ಮ ಕರ್ಮಬಂಧನಕ್ಕೆ ಒಳಗಾಗುತ್ತಾ ಹೋಗುತ್ತದೆ. ಸೂಕ್ಷ್ಮ ಜಗತ್ತಿನಲ್ಲಿ ಕರ್ಮಬಂಧನದಲ್ಲಿ ಪರಸ್ಪರ ಬಂಧಿಸಲ್ಪಟ್ಟ ಆತ್ಮಗಳು ಸಾಕಾರಿಯಲ್ಲಿ ಅಂದರೆ ಮಾನವ ಜನ್ಮಕ್ಕೆ ಬರುತ್ತವೆ. ಹೀಗೆ ಸಾಕಾರದಲ್ಲಿ ಬಂದ ಆತ್ಮರು ತಮ್ಮ ಬಂಧನಕ್ಕೆ ಒಳಪಟ್ಟು ಆತ್ಮರು ಸೂಕ್ಷ್ಮದಲ್ಲಿದ್ದರೆ ಅವರನ್ನೂ ಸಹ ಕೆಳಗೆ ಇಳಿದು ಬರುವಂತೆ ಆಕರ್ಷಿಸುತ್ತಾರೆ. ಅಂದರೆ ಸೂಕ್ಷ್ಮದಲ್ಲಿರುವ ಆತ್ಮರನ್ನೂ ಸಹ ಮನುಷ್ಯ ಜನ್ಮಕ್ಕೆ ಬರುವಂತೆ ಪ್ರೋತ್ಸಾಹ ಮಾಡುತ್ತವೆ. ಆಗ ಎರಡನೆಯ, ಮೂರನೆಯ ಲೋಕದಲ್ಲಿರುವ ಸೂಕ್ಷ್ಮ ಆತ್ಮಗಳು ಕರ್ಮ ಬಂಧನಕ್ಕೆ ಒಳಗಾಗಿ ಸೂಕ್ಷ್ಮದಿಂದ ಸಾಕಾರಕ್ಕೆ ಅಂದರೆ ಭೂಮಿಗೆ ಬಂದು ಜನ್ಮ ಪಡೆಯುತ್ತವೆ. ಈಗ ಮತ್ತೆ ಮೇಲೆ ಹೋಗಬೇಕೆಂದರೆ ಪುನಃ ಆತ್ಮ ಪರಿಶುದ್ಧವಾಗಬೇಕು. ಆತ್ಮ ಪರಿಶುದ್ಧವಾಗಬೇಕು ಎಂದರೆ ಕರ್ಮಬಂಧನದಿಂದ ಮುಕ್ತರಾಗುತ್ತಾ ಹೋಗಬೇಕು. ಇನ್ನು ಕೆಲವು ಆತ್ಮಗಳು ಸೂಕ್ಷ್ಮದಲ್ಲಿರುತ್ತವೆ. ಅವುಗಳಿಗೆ ಅವುಗಳ ಮನಸ್ಸೇ ಈ ಭೂಮಿಗೆ ಇಳಿಯುವಂತೆ ಮಾಡುತ್ತದೆ. ಏಕೆಂದರೆ ಅವುಗಳಲ್ಲಿ ಮೊದಲು ಇಲ್ಲಿಗೆ ಬಂದಾಗ ತಾನು ಮಾಡಿದ ಕರ್ಮಗಳು ಕಾರಣ ಶರೀರದಲ್ಲಿ ರೆಕಾರ್ಡ್ ಆಗಿರುವುದರಿಂದ ಅದಕ್ಕೆ ಮತ್ತೆ ಭೂಮಿಗೆ ಬರಲು ಮನಸ್ಸು ಎಳೆಯುತ್ತಾ ಇರುತ್ತದೆ. ಮನಸ್ಸು ಸಾಕಾರಿಗಳಿಂದ ಅಂದರೆ ಸಾಕಾರದಲ್ಲಿರುವ ಮನುಷ್ಯ ಆತ್ಮರ ಪ್ರಭಾವಕ್ಕೆ ಒಳಗಾಗಿ ಮೇಲೆ ಹೋಗದೆ ಪುನಃ ಸಾಕಾರಕ್ಕೆ ಇಳಿಯುತ್ತವೆ. ಹೀಗಾಗಿ ಸಾಕಾರದಲ್ಲಿ ಇರುವವರೆಗೆ ಅಂದರೆ ಮನುಷ್ಯ ಜನ್ಮದಲ್ಲಿದ್ದಾಗಲೇ ಮನಸ್ಸನ್ನು ಭಗವಂತನೆಡೆಗೆ ಕರೆದೊಯ್ಯಬೇಕು. ಇಲ್ಲೇ ಇದ್ದು ಆತ್ಮ ತನ್ನ ನಿಜ ಸ್ವರೂಪದ ಅನುಭೂತಿಯನ್ನು ಪಡೆಯಬೇಕು. ಆಗ ವಿಕರ್ಮಗಳೆಲ್ಲ ನಾಶವಾಗಿ ಕಾರಣ ಶರೀರವು ಖಾಲಿಯಾಗಿ ಮನಸ್ಸು ಶಾಂತವಾಗುತ್ತದೆ. ಇದರಿಂದ ಮನಸ್ಸನ್ನು ಶಾಂತ ಸ್ಥಿತಿಯಲ್ಲಿಡಲು ಸಾಧ್ಯ. ಪರಮಾತ್ಮನಲ್ಲಿ ಮನಸ್ಸನ್ನು ನೆಡಲು ಸಾಧ್ಯ. ಆತ್ಮ ಬೀಜರೂಪ ಸ್ಥಿತಿಗೆ ಬರಬೇಕಿದೆ. ಮನಸ್ಸನ್ನು ನಿಯಂತ್ರಣದಲ್ಲಿ ಇಡಬೇಕು ಎಂದರೆ ಏಕೆ ಮನಸ್ಸನ್ನು ಶಾಂತವಾಗಿಡಬೇಕು ಎಂಬುದರ ಆಧ್ಯಾತ್ಮ ಜ್ಞಾನವನ್ನು ನಾವು ಮೊದಲು ತಿಳಿದುಕೊಳ್ಬೇಕಾಗುತ್ತೆ. ನಂತರ ಧ್ಯಾನ ಯೋಗವನ್ನು ಮಾಡಬೇಕು. ಜ್ಞಾನದ ಹೊರತು ಮನಸ್ಸು ಧ್ಯಾನಕ್ಕೆ ಹೋಗುವುದೇ ಇಲ್ಲ. ಧ್ಯಾನದ ವಿಧಿ ಸರಿಯಾಗಿದ್ದಾಗ ಮನಸ್ಸು ಶಾಂತವಾಗುತ್ತದೆ ಹಾಗೂ ಕಾರಣ ಶರೀರದಲ್ಲಿ ಶಕ್ತಿ ತುಂಬುತ್ತದೆ. ಇದರಿಂದ ಕರ್ಮ ಬಂಧನಗಳೆಲ್ಲವೂ ವಿನಾಶ ಹೊಂದಿ ಆತ್ಮ ಹಗುರವಾಗುತ್ತದೆ. ಆತ್ಮ ತನ್ನ ಮೂಲ ಮನೆಯನ್ನು ಅಂದರೆ ಪರಂಧಾಮವನ್ನು ಸೇರುತ್ತದೆ. ಪರಂ ಶಾಂತಿ.
सोचो बोलो परम शांति। Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो